ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಿಮ್ಮ ಈ ಸಪೋರ್ಟಿಂದ ನಿನ್ನೆ ಅರುಣ್ ಅಕಾಡೆಮಿ ಚಾನಲ್ 10K ಅಂದರೆ 10,000 ಸಬ್ಸ್ಕ್ರೈಬರ್ಗಳನ್ನು ಕಂಪ್ಲೀಟ್ ಮಾಡಿದೆ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ಥ್ಯಾಂಕ್ ಯು. ಫ್ರೆಂಡ್ಸ್, ನಾವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಎಕ್ಸ್ಪರ್ಟ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ವಿ. ಪೇಪರ್ 1ಗೆ ಸಂಬಂಧಿಸಿದ 3 ವಿಡಿಯೋಗಳನ್ನು ಮಾಡಲಾಗಿದೆ. ಆ ವಿಡಿಯೋಗಳನ್ನು ನೀವು ನೋಡಿ ಅಂದರೆ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಪೇಪರ್ 2 ಅಂದರೆ ಕಮ್ಯುನಿಕೇಷನ್ ಪೇಪರ್ನ ಕಂಪ್ಯೂಟರ್ ಜ್ಞಾನ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್, ಗ್ರೂಪ್ ಸಿ ಎಕ್ಸಾಮ್, SD ಆ್ಯಂಡ್ FD ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಮೊದಲ ಯಾಂತ್ರಿಕ ಲೆಕ್ಕಾಚಾರ ಸಾಧನ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್. ಆಪ್ಷನ್ ಎ ಪಾಸ್ಕಲೈನ್, ಆಪ್ಷನ್ ಬಿ ಎನಿಯಾಕ್, ಆಪ್ಷನ್ ಸಿ ಯೂನಿವ್ಯಾಕ್, ಆಪ್ಷನ್ ಡಿ ಅಬಾಕಸ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಪಾಸ್ಕಲೈನ್. ನೋಡಿ, ಪಾಸ್ಕಲೈನ್ ಕ್ಯಾಲ್ಕುಲೇಟರನ್ನು 1964ರಲ್ಲಿ ಬ್ಲೇಸ್ ಪಾಸ್ಕಲೈನ್ ಅವರು ಇದನ್ನು ಕಂಡುಹಿಡಿತಾರೆ. ಇದು ಯಾಂತ್ರಿಕ ಕ್ಯಾಲ್ಕುಲೇಟರ್ ಆಗಿದೆ. ರುವೆಲ್ನಲ್ಲಿ ಇವರ ತಂದೆ ತೆರಿಗೆ ಮೇಲ್ವಿಚಾರಕರಾಗಿ ಕೆಲಸವನ್ನು ಮಾಡ್ತಿದ್ರು. ಅವರಿಗೆ ಲೆಕ್ಕಾಚಾರಗಳು ಸುಲಭ ಆಗಲಿ ಅಂತ ಒಂದು ಕ್ಯಾಲ್ಕುಲೇಟರನ್ನು ಅಭಿವೃದ್ಧಿಪಡಿಸಿದ್ರು. ಅದನ್ನು ಪಾಸ್ಕಲೈನ್ ಕ್ಯಾಲ್ಕುಲೇಟರ್ ಅಂತ ಕರೀತಾರೆ. ಆ ಕ್ಯಾಲ್ಕುಲೇಟರ್ ಹೇಗಿತ್ತು ಅಂತ ಎಲ್ಲ ಸೈಡಲ್ಲಿ ಚಿತ್ರ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಕೇಳ್ತಾರೆ ಪಾಸ್ಕಲೈನ್ ಕ್ಯಾಲ್ಕುಲೇಟರನ್ನು ಕಂಡುಹಿಡಿದವರು ಯಾರು ಅಂತ, ಹಾಗೆ ಕಂಡುಹಿಡಿದ ವರ್ಷ ಕೂಡ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಯಾವ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಿ ಕಂಪ್ಯೂಟರನ್ನು ವಿನ್ಯಾಸಗೊಳಿಸಲಾಯಿತು? ಆಪ್ಷನ್ ಎ ಮೊದಲ ಪೀಳಿಗೆ, ಆಪ್ಷನ್ ಬಿ 3ನೇ ಪೀಳಿಗೆ, ಆಪ್ಷನ್ ಸಿ 2ನೇ ಪೀಳಿಗೆ, ಆಪ್ಷನ್ ಡಿ 4ನೇ ಪೀಳಿಗೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ 2ನೇ ಪೀಳಿಗೆ. ಫ್ರೆಂಡ್ಸ್, ಕಂಪ್ಯೂಟರ್ನಲ್ಲಿ 5 ಪೀಳಿಗೆಗಳಿವೆ. ಅದರಲ್ಲಿ ಮೊದಲನೇ ಪೀಳಿಗೆ 1940ರಿಂದ 1956. ಈ ಪೀಳಿಗೆಯ ವರ್ಷಗಳನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. 1940ರಿಂದ 1956 ಯಾವ ಪೀಳಿಗೆ ಕಂಪ್ಯೂಟರ್ ವರ್ಷವಾಗಿತ್ತು? ಈ ಥರ ಎಕ್ಸಾಮಲ್ಲಿ ಕ್ವಶನ್ನ ಕೇಳ್ತಾರೆ, ಸೊ ನೆನ್ಪಿಟ್ಕೊಳ್ಳಿ. ಈ ಮೊದಲನೇ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ನಿರ್ವಾತ ಕೊಳವೆ ಅಥವಾ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಆಂತರಿಕ ಕಾರ್ಯಾಚರಣೆಗಾಗಿ ಬಳಸಿದರು. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ನಿರ್ವಾತ ಕೊಳವೆ ಅಥವಾ ವ್ಯಾಕ್ಯೂಮ್ ಟ್ಯೂಬನ್ನು ಬಳಸಿ ವಿನ್ಯಾಸಗೊಳಿಸಿದ ಕಂಪ್ಯೂಟರ್ ಪೀಳಿಗೆ ಯಾವುದು? ಈ ರೀತಿಯಲ್ಲಿ ಕ್ವಶನ್ ಬರ್ತವೆ, ಸೊ ನೋಡ್ಕೊಳ್ಳಿ. ಈ ಮೊದಲ ಪೀಳಿಗೆಯಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನವಾಗಿ ಪಂಚ್ ಕಾರ್ಡನ್ನು ಬಳಸ್ತಿದ್ರು, ಮತ್ತು ಇಲ್ಲಿ ಯಾಂತ್ರಿಕ ಭಾಷೆನ ಬಳಸ್ತಿದ್ರು. ಈ ರೀತಿಯ ನಿರ್ವಾತ ಕೊಳವೆ ಅಥವಾ ವ್ಯಾಕ್ಯೂಮ್ ಟ್ಯೂಬನ್ನು ಬಳಸಿ ಟೆನ್ನಸ್ ಆಫ್ ಬೆರ್ರಿ ಎಂಬ ಕಂಪ್ಯೂಟರನ್ನು ಮೊದಲು ರಚನೆ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 2ನೇ ಪೀಳಿಗೆ 1956ರಿಂದ 1963. ಈ 2ನೇ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಟ್ರಾನ್ಸಿಸ್ಟರನ್ನು ಬಳಸಿ ಕಂಪ್ಯೂಟರ್ ವಿನ್ಯಾಸ ಮಾಡಲಾಗ್ತಿತ್ತು. ಈ ಕಂಪ್ಯೂಟರ್ನಲ್ಲಿ ಕೋಬಾಲ್ ಮತ್ತು ಫೋರ್ಟ್ರಾನ್ಗಳಂತಹ ಉನ್ನತ ಮಟ್ಟದ ಭಾಷೆಗಳನ್ನು ಬಳಸಲಾಗ್ತಿತ್ತು. ಈ ಟ್ರಾನ್ಸಿಸ್ಟರ್ಗಳನ್ನು ಬಳಸಿ ರಚಿಸಿದ ಮೊದಲ ಕಂಪ್ಯೂಟರ್ ಟ್ರಾನ್ಸಿಸ್ಟರ್ ಡಿಜಿಟಲ್ ಕಂಪ್ಯೂಟರ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 3ನೇ ಪೀಳಿಗೆ 1964ರಿಂದ 1971. ಈ ಕಂಪ್ಯೂಟರ್ಗಳಲ್ಲಿ ICಗಳನ್ನು ಬಳಸಿ ವಿನ್ಯಾಸ ಮಾಡಲಾಗ್ತಿತ್ತು. IC ಅಂದರೆ ಇಂಟರ್ಗ್ರೇಟೆಡ್ ಸರ್ಕ್ಯೂಟ್. ಅದರ ಫೋಟೋನ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಮತ್ತು ಈ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಮ್ಯಾಗ್ನೆಟಿಕ್ ಕೋರ್ಗಳನ್ನು ಸ್ಮರಣ ಸಾಧನವಾಗಿ ಬಳಸ್ತಿದ್ರು. ಈ 3ನೇ ಪೀಳಿಗೆಯಲ್ಲಿ ಮಿನಿ ಕಂಪ್ಯೂಟರನ್ನು ಪರಿಚಯಿಸಲಾಯಿತು. ಎಕ್ಸಾಮಲ್ಲಿ ಕೇಳ್ತಾರೆ ಯಾವ ಪೀಳಿಗೆಯಲ್ಲಿ ಮಿನಿ ಕಂಪ್ಯೂಟರನ್ನು ಪರಿಚಯಿಸಲಾಯಿತು ಅಂತ. ಹಾಗೆ ಈ ಕಂಪ್ಯೂಟರ್ಗಳಲ್ಲಿ ಉನ್ನತ ಮಟ್ಟದ ಭಾಷೆಯನ್ನು ಬಳಸ್ತಿದ್ರು. ಮತ್ತು IBM 360 ಎಂಬ ಕಂಪ್ಯೂಟರನ್ನು IC ಬಳಸಿ ವಿನ್ಯಾಸ ಮಾಡಿದ ಮೊದಲ ಕಂಪ್ಯೂಟರ್ ಆಗಿದೆ. ಸೊ ಈ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 4ನೇ ಪೀಳಿಗೆ 1971ರಿಂದ 2010ರವರೆಗೆ. ಈ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಮೈಕ್ರೋ ಪ್ರೊಸೆಸರ್ ಚಿಪ್ಗಳನ್ನು ಬಳಸಲಾಗ್ತಿತ್ತು. ಈ ಮೈಕ್ರೋ ಪ್ರೊಸೆಸರ್ ಚಿಪ್ಪನ್ನು ಸಿಲಿಕಾ ಎಂಬ ಮೂಲ ವಸ್ತುವಿನಿಂದ ತಯಾರಿಸಲಾಗ್ತಿತ್ತು. ಸ್ಕ್ರೀನಲ್ಲಿ ನೀವು ನೋಡ್ಬೋದು ಮೈಕ್ರೋ ಪ್ರೊಸೆಸರ್ ಚಿಪ್ ಯಾವ ಥರ ಇದೆ ಅಂತ. ಈ ಕಂಪ್ಯೂಟರ್ಗಳಲ್ಲಿ ಸ್ಮರಣ ಸಾಧನವಾಗಿ ಚಿಪ್ಪನ್ನು ಬಳಸ್ತಾಯಿದ್ರು, ಅಂದರೆ ಮೆಮೊರಿಯಾಗಿ ಚಿಪ್ಪನ್ನು ಬಳಸ್ತಾಯಿದ್ರು. ಹಾಗೆ ಈ ಕಂಪ್ಯೂಟರ್ಗಳಲ್ಲಿ ಉನ್ನತ ಮಟ್ಟದ ಭಾಷೆಯನ್ನು ಬಳಸ್ತಾಯಿದ್ರು. ಹಾಗೂ ಈ ಪೀಳಿಗೆಯಲ್ಲಿ PC ಅಂದರೆ ಪರ್ಸನಲ್ ಕಂಪ್ಯೂಟರ್ಗಳನ್ನು ಪರಿಚಯಿಸಲಾಯಿತು. ಈ ಮೈಕ್ರೋ ಪ್ರೊಸೆಸರ್ ಚಿಪ್ಪನ್ನು ಬಳಸಿ ರಚಿಸಿದ ಮೊದಲ ಕಂಪ್ಯೂಟರ್ ಇಂಟೆಲ್ 4004. ಇವಿಷ್ಟು ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ಸ್ಪೆಷಲ್ಲಾಗಿ ಪರ್ಸನಲ್ ಕಂಪ್ಯೂಟರ್ಗಳನ್ನು 4ನೇ ಪೀಳಿಗೆಯಲ್ಲಿ ಪರಿಚಯಿಸಲಾಯಿತು. ಇದನ್ನು ಎಕ್ಸಾಮಲ್ಲಿ ಕೇಳಿದರೆ ಮುಂದೆ ಕೇಳ್ಬೋದು, ಸೊ ನೆನ್ಪಿಟ್ಕೊಳ್ಳಿ.
ನೆಕ್ಸ್ಟ್ 5ನೇ ಪೀಳಿಗೆ 2010ರಿಂದ ಇಲ್ಲಿಯವರೆಗೂ. ಈ ಪೀಳಿಗೆಯಲ್ಲಿ ಯಂತ್ರಕ್ಕೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಅಳವಡಿಸಲಾಯಿತು. ಹಾಗೆ ಈ ಪೀಳಿಗೆಯಲ್ಲಿ ಸೂಪರ್ ಕಂಪ್ಯೂಟರ್ ಮತ್ತು ಮಲ್ಟಿ ಟಾಸ್ಕಿಂಗನ್ನು ಬಳಸ್ತಾ ಇದ್ರು. ಹಾಗೆ ಇಲ್ಲಿ SLSI ಸೂಪರ್ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ತಂತ್ರಜ್ಞಾನವನ್ನು ಅಳವಡಿಸಲಾಯಿತು. ಹಾಗೆ ಈ ಪೀಳಿಗೆಯಲ್ಲಿ ರೋಬೋಟ್ಗಳನ್ನು ಪರಿಚಯಿಸಲಾಯಿತು ಮತ್ತು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ರಚಿಸಿದ ಮೊದಲ ಕಂಪ್ಯೂಟರ್ IBM 702. ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. 5 ಪೀಳಿಗೆ ಬಗ್ಗೆ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ಪೀಳಿಗೆ ಬಗ್ಗೆ ಯಾವ್ದಾದ್ರು ಕ್ವಶನ್ ಬಂದರೆ ಆನ್ಸರ್ನ ಮಾಡಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ? ಆಪ್ಷನ್ ಎ ಮೌಸ್, ಆಪ್ಷನ್ ಬಿ ಜಾಯ್ಸ್ಟಿಕ್, ಆಪ್ಷನ್ ಸಿ ಮಾನಿಟರ್, ಆಪ್ಷನ್ ಡಿ ಕೀಬೋರ್ಡ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಮಾನಿಟರ್. ಮಾನಿಟರ್ ಇನ್ಪುಟ್ ಸಾಧನವಲ್ಲ, ಇದು ಔಟ್ಪುಟ್ ಸಾಧನ ಆಗುತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ ಮಾನಿಟರ್. ನೋಡಿ, ಕಂಪ್ಯೂಟರ್ ಭಾಗಗಳಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಪ್ರಮುಖವಾಗಿವೆ. ಇನ್ಪುಟ್ ಅಂದರೆ ಕಂಪ್ಯೂಟರ್ಗೆ ಕಳಿಸುವ ಮಾಹಿತಿ ಮತ್ತು ದತ್ತಾಂಶಗಳನ್ನು ಇನ್ಪುಟ್ ಅಂತ ಕರೀತಾರೆ. ಎಕ್ಸಾಂಪಲ್ಗಳನ್ನು ನೋಡಿ, ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಬಾರ್ಕೋಡ್ ಸ್ಕ್ಯಾನರ್, ಮೈಕ್ರೋಫೋನ್, ವೆಬ್ ಕ್ಯಾಮರಾ, ಜಾಯ್ಸ್ಟಿಕ್, ಡ್ರಾಗ್ ಬಾಲ್, OMR. ಇವೆಲ್ಲವೂ ಇನ್ಪುಟ್ ಸಾಧನವಾಗಿದೆ. ಈ ಇನ್ಪುಟ್ ಸಾಧನಗಳನ್ನು ನಾವು ವರ್ಕ್ ಮಾಡಿದ್ರೆ ಕಂಪ್ಯೂಟರ್ ಒಳಗೆ ಇದು ಕಾರ್ಯನಿರ್ವಹಿಸುತ್ತೆ. ಸೊ ಹಾಗಾಗಿ ಇವುಗಳಿಗೆ ಇನ್ಪುಟ್ ಅಂತ ಕರೀತಾರೆ. ನೆಕ್ಸ್ಟ್ ಔಟ್ಪುಟ್, ಕಂಪ್ಯೂಟರ್ನ ಮಾಹಿತಿಗಳನ್ನು ಹೊರಹಾಕುವ ಉಪಕರಣಗಳನ್ನು ಔಟ್ಪುಟ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ಮಾನಿಟರ್, ಪ್ರಿಂಟರ್, ಪ್ಲಾಸ್ಟರ್, ಸ್ಪೀಕರ್ ಮತ್ತು ಪ್ರಾಜೆಕ್ಟರ್. ಇವುಗಳನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಇನ್ಪುಟ್ ಯಾವುದು ಔಟ್ಪುಟ್ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಗ್ರೂಪ್ ಸಿ ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಿರ್ತಾರೆ. ಸೊ ಇವುಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಸ್ಮರಣೆ ಅಥವಾ ಪ್ರೈಮರಿ ಮೆಮೊರಿಯಾಗಿದೆ? ಆಪ್ಷನ್ ಎ CD-ROM, ಆಪ್ಷನ್ ಬಿ DVD-ROM, ಆಪ್ಷನ್ ಸಿ ರ್ಯಾಮ್, ಆಪ್ಷನ್ ಡಿ ಪೆನ್ ಡ್ರೈವ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ರ್ಯಾಮ್. ನೋಡಿ, ಮೆಮೊರಿ ಡಿವೈಸ್ ಅಥವಾ ಸಂಗ್ರಹಣಾ ಮಾಧ್ಯಮಗಳು, ಇವುಗಳನ್ನು ನಾವು ಮಾಹಿತಿಗಳನ್ನು ಸಂಗ್ರಹಿಸಲು ಅಥವಾ ಸ್ಟೋರ್ ಮಾಡಲು ಮತ್ತು ಆ ಮಾಹಿತಿಗಳನ್ನು ಪುನಃ ಉಪಯೋಗಿಸಲು ನಮಗೆ ಮೆಮೊರಿ ಡಿವೈಸ್ಗಳು ಸಹಾಯ ಮಾಡುತ್ತೆ. ಸ್ಮರಣ ಘಟಕದಲ್ಲಿ 2 ಬಗೆಗಳು, ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿಗೆ ಕನ್ನಡದಲ್ಲಿ ಪ್ರಾಥಮಿಕ ಸ್ಮರಣ ಘಟಕ ಅಂತ ಕರೀತಾರೆ. ಸೆಕೆಂಡರಿ ಮೆಮೊರಿಗೆ ಬಾಹ್ಯ ಸ್ಮರಣ ಘಟಕ ಅಂತ ಕರೀತಾರೆ. ಈ 2 ಬಗೆಯಲ್ಲಿ ಮೊದಲನೇದು ಪ್ರಾಥಮಿಕ ಸ್ಮರಣ ಘಟಕ ಅಥವಾ ಪ್ರೈಮರಿ ಮೆಮೊರಿ. ಈ ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮ್ ಅಂತ ಬರುತ್ತೆ. ರ್ಯಾಮ್ ಅಂದರೆ ರ್ಯಾಂಡಮ್ ಅಸೆಸ್ ಮೆಮೊರಿ ಅಂತ. ಈ ರ್ಯಾಮ್ ಚಿಕ್ಕ ಚಿಪ್ ಆಗಿದ್ದು ಡಾಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಕಂಪ್ಯೂಟರ್ ಮೆಮೊರಿಯ ಭಾಗವಾಗಿದೆ. ಅದು ಹೇಗಿರುತ್ತೆ ಅಂತ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ನೆಕ್ಸ್ಟ್, ಪ್ರಾಥಮಿಕ ಸ್ಮರಣೆಯಲ್ಲಿ ಇನ್ನೊಂದು ಬರುತ್ತೆ ರೋಮ್ ಅಂತ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ. ಒಂದು ಸಲ ಸ್ಟೋರ್ ಮಾಡಿದ್ಮೇಲೆ ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನು ಸಂಗ್ರಹಿಸುವ ಕಂಪ್ಯೂಟರ್ ಮೆಮೊರಿಯ ಭಾಗಕ್ಕೆ ರೋಮ್ ಅಂತ ಕರೀತಾರೆ. ಅದು ಹೇಗಿರುತ್ತೆ ಅಂತ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಇವುಗಳೆಲ್ಲ ಕಂಪ್ಯೂಟರ್ನ ಒಳಭಾಗದಲ್ಲೇ ಇರುತ್ತೆ. ಸೊ ಹಾಗಾಗಿ ಇವುಗಳನ್ನು ಪ್ರೈಮರಿ ಮೆಮೊರಿ ಅಂತ ಕರೀತಾರೆ. ಇಲ್ಲಿ ನೀವು ರ್ಯಾಮ್ ಮತ್ತು ರೋಮ್ನ ಅಬ್ಸರ್ವೇಷನ್ಗಳನ್ನು ನೆನ್ಪಿಟ್ಕೊಳ್ಳಿ. ರ್ಯಾಮ್ ಅಂದರೆ ರ್ಯಾಂಡಮ್ ಅಸೆಸ್ ಮೆಮೊರಿ, ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, KB ಎಂದು ಕರೆಯಲ್ಪಡುವ 1 ಕಿಲೋಬೈಟ್ ಸಮವಾಗಿರುವುದು? ಆಪ್ಷನ್ ಎ 1000 ಬೈಟ್ಸ್ಗಳಿಗೆ, ಆಪ್ಷನ್ ಬಿ 512 ಬೈಟ್ಸ್ಗಳಿಗೆ, ಆಪ್ಷನ್ ಸಿ 948 ಬೈಟ್ಸ್ಗಳಿಗೆ, ಆಪ್ಷನ್ ಡಿ 1024 ಬೈಟ್ಸ್ಗಳಿಗೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ 1024 ಬೈಟ್ಸ್ಗಳಿಗೆ. ಕಂಪ್ಯೂಟರ್ ಸ್ಮರಣೆ ಅಳತೆಯ ಮಾನಗಳು. ಸಾಮಾನ್ಯವಾಗಿ ದ್ವಿಮಾನ ಸಂಖ್ಯೆಗಳ ರೂಪದಲ್ಲಿ ಕಂಪ್ಯೂಟರ್ ಮಾಹಿತಿಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬಹುದು. ಈ ದ್ವಿಮಾನ ಸಂಖ್ಯೆಗಳನ್ನು ಬೀಟ್ ಎನ್ನುವರು. ಒಂದು ಬೀಟ್ ಎನ್ನುವುದು 0 ಅಥವಾ 1 ಆಗಿರಬಹುದು. ಇಂತಹ 4 ಬೀಟ್ಗಳು 1 ನಿಬ್ಬಲ್ಗೆ ಸಮನಾಗಿರುತ್ತೆ. ಇಲ್ಲಿ ನಿಬ್ಬಲ್ ಆಮೇಲೆ ನೋಡೋಣ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. 8 ಬೀಟ್ಸ್ಗಳು ಸೇರಿ 1 ಬೈಟ್ ಆಗುತ್ತೆ. ನೋಡಿ, ಬೀಟ್ ಬೈಟ್ ವ್ಯತ್ಯಾಸ ನೋಡ್ಕೊಳ್ಳಿ. 8 ಬೀಟ್ಸ್ಗಳು ಸೇರಿ 1 ಬೈಟ್ ಆಗುತ್ತೆ. ಅದೇ ಥರ 1024 ಬೈಟ್ಸ್ಗಳು ಸೇರಿ 1 ಕಿಲೋ ಬೈಟ್ ಆಗುತ್ತೆ, ಅಂದರೆ KB ಆಗುತ್ತೆ. ನೀವೆಲ್ಲರೂ ಫೋನ್ ಯೂಸ್ ಮಾಡ್ತಿದ್ದೀರಾ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ KB ಅಂದರೆ ಏನು, MB ಅಂದರೆ ಏನು, GB ಅಂದರೆ ಏನು ಅಂತ. ಸೊ ಅದನ್ನೇ ನಾವಿಲ್ಲಿ ಹೇಳ್ತಿರೋದು. 1024 ಬೈಟ್ಸ್ಗಳು ಸೇರಿ 1 KB ಆಗುತ್ತೆ. 1024 KBಗಳು ಸೇರಿ 1 MB ಆಗುತ್ತೆ. ಅದೇ ಥರ 1024 MBಗಳು ಸೇರಿ 1 GB ಆಗುತ್ತೆ.
ನಾವೆಲ್ಲ ಅಂದ್ಕೊಂಡಿರ್ತೀವಿ 1000 MB 1 GB ಅಂತ. ಅಲ್ಲ, ಅದು 1024 MB 1 GB ಆಗುತ್ತೆ. ಅದೇ 1024 GB 1 TB ಆಗುತ್ತೆ. ಹಾಗೆ 1024 TB 1 PB ಆಗುತ್ತೆ. ಸೊ ಇಲ್ಲಿ ಎಕ್ಸಾಮಲ್ಲಿ ಕೇಳ್ತಾರೆ KB ದೊಡ್ಡದ, MB ದೊಡ್ಡದ, GB ದೊಡ್ಡದ, PB ದೊಡ್ಡದ, TB ದೊಡ್ಡದ ಅಂತ. ಆಗ ನೀವು ಇವುಗಳನ್ನು ಓದಿದರೆ ಸರಿಯಾಗಿ ಆನ್ಸರ್ ಮಾಡ್ತೀರಾ. ಹಾಗೆ KB, GB, MBಗಳನ್ನು ಬೇರೊಂದು ವ್ಯಾಲ್ಯೂಗಳಿಂದ ಡಿಫೈನ್ ಮಾಡ್ತೀವಿ. ಅದೇನು ಅಂತ ಮುಂದೆ ಕ್ವಶನಲ್ಲಿ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಪಟ್ಟಿ 1ನಲ್ಲಿರುವ ಸ್ಮೃತಿ ಏಕಮಾನದೊಂದಿಗೆ ಪಟ್ಟಿ 2ನಲ್ಲಿರುವ ಯಂತ್ರಾಂಶ ಉತ್ಪಾದಕರಿಂದ ನೀಡಲ್ಪಟ್ಟಿರುವ ಬೈಟ್ಗಳಿಗೆ ನೀಡಿರುವ ಮೌಲ್ಯವನ್ನು ಹೊಂದಿಸಿ. ಪಟ್ಟಿ 1 ಸ್ಮೃತಿ ಏಕಮಾನ, ಪಟ್ಟಿ 2 ಯಂತ್ರಾಂಶ ಉತ್ಪಾದಕರಿಂದ ನೀಡಲ್ಪಟ್ಟಿರುವ ಬೈಟ್ಗಳಿಗೆ ಮೌಲ್ಯ. ಇಲ್ಲಿ ನಾವು ಯಾವ ಬೈಟ್ಗೆ ಯಾವ ಮೌಲ್ಯ ಅಂತ ಹೊಂದಿಸಬೇಕಾಗತ್ತೆ. ಎ ನೋಡಿ, ಕಿಲೋಬೈಟ್. ಕಿಲೋಬೈಟ್ನ ಮೌಲ್ಯ 10 ಕ್ಯೂಬ್. ನೆಕ್ಸ್ಟ್ ಬಿ, ಮೆಗಾಬೈಟ್. ಮೆಗಾಬೈಟ್ನ ವ್ಯಾಲ್ಯೂ 10(6). ನೆಕ್ಸ್ಟ್ ಸಿ, ಗಿಗಾಬೈಟ್. ಗಿಗಾಬೈಟ್ನ ವ್ಯಾಲ್ಯೂ 10(9). ನೆಕ್ಸ್ಟ್ ಡಿ, ಟೆರಾಬೈಟ್. ಟೆರಾಬೈಟ್ನ ವ್ಯಾಲ್ಯೂ 10(12). ಸೊ ಇಲ್ಲಿ ಆಪ್ಷನ್ ನೋಡಿ, A3, B4, C1, D2 ಯಾವುದಿದೆ? ಆಪ್ಷನ್ 1. ಸೊ ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ. ನೋಡಿ, ಈ ಥರ ಎಕ್ಸಾಮಲ್ಲಿ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ KBನ ವ್ಯಾಲ್ಯೂ ಎಷ್ಟು, MBನ ವ್ಯಾಲ್ಯೂ ಎಷ್ಟು, GBನ ವ್ಯಾಲ್ಯೂ ಎಷ್ಟು, TBನ ವ್ಯಾಲ್ಯೂ ಎಷ್ಟು, ಹಾಗೆ PB, EB, ZB, YB ಇವುಗಳ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ಇದ್ರ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಹಾಗಾಗಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಪ್ರಶ್ನೆ, MS ಎಕ್ಸೆಲ್ನಲ್ಲಿ ಪ್ರಸ್ತುತ ದಿನಾಂಕವನ್ನು ಕಂಡುಹಿಡಿಯಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ? ಆಪ್ಷನ್ 1 Ctrl+semicolon, ಆಪ್ಷನ್ 2 F7, ಆಪ್ಷನ್ 3 Ctrl+H, ಆಪ್ಷನ್ 4 Ctrl+colon. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 Ctrl+semicolon. ನೋಡಿ, ಅರ್ಧ ವಿರಾಮ ಚಿಹ್ನೆಯನ್ನು ಇಂಗ್ಲೀಷ್ನಲ್ಲಿ ಸೆಮಿಕೋಲನ್ ಅಂತ ಕರೀತಾರೆ. ಮತ್ತು 4ನೇ ಆಪ್ಷನಲ್ಲಿರುವ ಈ ಸಿಂಬಲನ್ನು ಕೋಲನ್ ಅಂತ ಕರೀತಾರೆ. ನೋಡಿ, MS ಎಕ್ಸೆಲ್ನಲ್ಲಿ ನಾವು ಒಂದು ಕಾಲಮ್ನ ತೆಗೆದುಕೊಂಡು Ctrl+semicolon ಪ್ರೆಸ್ ಮಾಡಿದ್ರೆ ನಮಗೆ ಪ್ರಸ್ತುತ ಡೇಟ್ ತೋರಿಸುತ್ತೆ. ಅದೇ ನಾವು ಪ್ರಸ್ತುತ ಟೈಮನ್ನು ಕಂಡುಹಿಡಬೇಕು ಅಂದರೆ Ctrl+Shift+semicolon ಇದನ್ನು ಪ್ರೆಸ್ ಮಾಡಿದ್ರೆ ಪ್ರಸ್ತುತ ಟೈಮನ್ನು ತೋರಿಸುತ್ತೆ. ಮತ್ತು ಹಾಗೆ ಇಲ್ಲಿ ನಮಗೆ ಟೈಮ್ ಮತ್ತು ಡೇಟ್ ಎರಡು ಒಟ್ಟಿಗೆ ಬೇಕು ಅಂದರೆ Ctrl+semicolon ಪ್ರೆಸ್ ಮಾಡಿ ಸ್ಪೇಸ್ ಕೊಟ್ಟು ಆಮೇಲೆ Ctrl+Shift+semicolon ಪ್ರೆಸ್ ಮಾಡಿದ್ರೆ ಪ್ರಸ್ತುತ ಟೈಮ್ ಮತ್ತು ಡೇಟ್ ಎರಡು ಒಟ್ಟಿಗೆ ಬರುತ್ತೆ. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ಸೊ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ಆಪ್ಷನ್ 1 F7, ಆಪ್ಷನ್ 2 F5, ಆಪ್ಷನ್ 3 F10, ಆಪ್ಷನ್ 4 F3. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 F7. ಫ್ರೆಂಡ್ಸ್, ನಾನು ಇಲ್ಲಿ ಕೀಬೋರ್ಡ್ನ ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೇಲ್ಗಡೆ F1ಇಂದ F12ವರೆಗೂ ಕೀಗಳಿವೆ. ಈ ಕೀಗಳನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, MS ವರ್ಡ್ 2010ರಲ್ಲಿ ಹೊಂದಿಸಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಯಾವುದು? ಆಪ್ಷನ್ 1 72, ಆಪ್ಷನ್ 2 62, ಆಪ್ಷನ್ 3 1638, ಆಪ್ಷನ್ 4 1368. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 72. ಫ್ರೆಂಡ್ಸ್, ಡ್ರಾಪ್ ಡೌನ್ ಪಟ್ಟಿಯಲ್ಲಿ ಮೈಕ್ರೋಸಾಫ್ಟ್ ವರ್ಡ್ 2010ರಲ್ಲಿ ಲಭ್ಯವಿರುವ ಗರಿಷ್ಠ ಫಾಂಟ್ ಗಾತ್ರವು 72 ಆಗಿದೆ. ಆದರೆ ಫಾಂಟ್ಗಾಗಿ ಗಾತ್ರವನ್ನು ಹಸ್ತಚಾಲಿತವಾಗಿ ಟೈಪ್ ಮಾಡುವ ಮೂಲಕ ಫಾಂಟ್ ಗಾತ್ರವನ್ನು 1638ಕ್ಕೆ ಹೊಂದಿಸಬಹುದು. ಇದನ್ನು ನೆನಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಕಂಪ್ಯೂಟರ್ ಭಾಷೆಯ ಸೂಚನೆಗಳೆಲ್ಲ ತಪ್ಪು ಅಥವಾ ಎರರ್ಗಿರುವ ಮತ್ತೊಂದು ಹೆಸರು? ಆಪ್ಷನ್ ಎ ಡಿಬಗ್, ಆಪ್ಷನ್ ಬಿ ಬಗ್, ಆಪ್ಷನ್ ಸಿ ಐಕಾನ್, ಆಪ್ಷನ್ ಡಿ ಕರ್ಸರ್. ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಮಾಡಿ. ಯಾರು ಆನ್ಸರ್ ಸರಿ ಮಾಡ್ತೀರಾ ಅವ್ರಿಗೆ ನಾನು ರಿಪ್ಲೈ ಕೊಡ್ತೀನಿ. ಹಾಗೆ ಈ ವಿಡಿಯೋದ PDF ನಿಮಗೆ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಬನ್ನಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಹಾಗೆ ಇದೇ ಥರ ವೀಡಿಯೋಗಳನ್ನು ಹೆಚ್ಚಾಗಿ ಮಾಡಲಾಗುತ್ತೆ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ, ಹಾಗೆ BMTC ಎಕ್ಸಾಮ್ಗೆ, ಹಾಗೆ SDA FDA ಗ್ರೂಪ್ C ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಈ ವಿಡಿಯೋದಲ್ಲಿ ಮಾಡಿರುವಂಥ ಎಲ್ಲ ಕ್ವಶನ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.